ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ವೃತ್ತಗಳು ಅಧ್ಯಾಯದ 39ನೇ ಪ್ರಶ್ನೆಯನ್ನ ಗಮನಿಸಿ. ನೀಡಿರುವ ವೃತ್ತದಲ್ಲಿ ಓ ಕೇಂದ್ರವಾಗಿದ್ದು ಓ ಎ ಮತ್ತು ಓ ಬಿಗಳು ಕ್ರಮವಾಗಿ ಜ್ಯಾ ಸಿಡಿ ಮತ್ತು ಇ ಎಫ್ ಗಳಿಗೆ ಲಂಬವಾಗಿದೆ. ಓಕೆ, ಸೊ ಇದು ಇದಕ್ಕೆ ಲಂಬವಾಗಿದೆ. ಸೊ ಇದು ಕೂಡ ಇದಕ್ಕೆ ಲಂಬವಾಗಿದೆ. ಓ ಎ ಈಸ್ ಈಕ್ವಲ್ ಟು ಓ ಬಿ ಆದರೆ ಕಂಸ ಇಸಿ. ಸೊ ಇಲ್ಲಿ ಕಂಸ ಇ ಸಿ. ಸೊ ಕಂಸ ಇ ಸಿ ಈಸ್ ಈಕ್ವಲ್ ಟು ಕಂಸ ಡಿ ಎಫ್ ಎಂದು ಸಾಧಿಸಿ. ಓಕೆ, ಸೊ ಇಲ್ಲಿ ಓ ಎ ಈಸ್ ಈಕ್ವಲ್ ಟು ಓ ಬಿ. ಸೊ ಓ ಎ ಈಸ್ ಈಕ್ವಲ್ ಟು ಓ ಬಿ. ಅದೇ ರೀತಿ ಸಿ ಡಿ ಈಸ್ ಈಕ್ವಲ್ ಟು ಸಿ ಡಿ ಈಸ್ ಈಕ್ವಲ್ ಟು ಇ ಎಫ್. ಸೊ ಸಿ ಡಿ ಈಸ್ ಈಕ್ವಲ್ ಟು ಇ ಎಫ್. ಸೊ ಜ್ಯಾಗಳಲ್ವಾ. ಸೊ ಇದು ಕೊಟ್ಟಿರುವಂತಹ ಅಂಶ, ದತ್ತಾಂಶ. ಓಕೆ, ಸೊ ಕಂಸ ಡಿ ಸಿ. ಸೊ ಕಂಸ ಡಿ ಸಿ ಅಥವಾ ಸಿ ಡಿ. ಸೊ ಕಂಸ ಸಿ ಡಿ ಈಸ್ ಈಕ್ವಲ್ ಟು ಕಂಸ ಇ ಎಫ್. ಓಕೆ, ಯಾಕಂದ್ರೆ ಇಲ್ಲಿ ಸಿ ಡಿ ಈಸ್ ಈಕ್ವಲ್ ಟು ಎಫ್. ಸೊ ಕಂಸ ಸಿ ಡಿ ಈಸ್ ಈಕ್ವಲ್ ಟು ಏನ್ ಹೇಳಿ, ಕಂಸ ಇ ಎಫ್. ಯಾಕಂದ್ರೆ ಸಮಾನ ಜಾಗಳು ಅನುಗುಣವಾದ ಕಂಸಗಳು ಸರ್ವಸಮವಾಗಿದೆ. ಓಕೆ, ಸೊ ಇಲ್ಲಿ ಕಂಸ ಇ ಸಿ. ಸೊ ಕಂಸ ಇ ಸಿ ಈಸ್ ಈಕ್ವಲ್ ಟು ಏನ್ ಹೇಳಿ, ಸೊ ಇಲ್ಲಿ ಕಂಸ ಇ ಸಿ ಪ್ಲಸ್, ಸೊ ಈ ಕಂಸ ಡಿ ಸಿ ಅನ್ನ ನಾವು ಹೇಗೆ ಬರಿಬಹುದು, ಕಂಸ ಸಿಇ ಪ್ಲಸ್ ಕಂಸ ಡಿ. ಕಂಸ ಇ ಸಿ ಪ್ಲಸ್ ಕಂಸ, ಒನ್ ಸೆಕೆಂಡ್, ಸೊ ಡಿ ಎ ಪ್ಲಸ್ ಎಫ್ ಡಿ. ಸೊ ಇಲ್ಲಿ ಸಿಇ ಇದೆ. ಸೊ ಕಂಸ ಇ ಸಿ ಪ್ಲಸ್ ಕಂಸ ಎಫ್ ಡಿ. ಸೊ ಇಲ್ಲಿ ಕಂಸ ಇ ಡಿ ಅನ್ನ ಆಡ್ ಮಾಡಿದ್ರೆ, ಸೊ ಎರಡೂ ಕಡೆ ಕಂಸ ಸಿ ಡಿ. ಓಕೆ, ಸೊ ಇ ಎಫ್ ಅಲ್ವಾ. ಹಾ, ಓಕೆ. ಇಲ್ಲಿ ಕಂಸ ಸಿ ಡಿ ಅನ್ನ ಹೇಗ್ ಬರಿಬಹುದು ನಾವು, ಕಂಸ ಸಿ ಡಿ ಅನ್ನ ಕಂಸ ಸಿಇ ಪ್ಲಸ್ ಕಂಸ ಇ ಡಿ ಅಂತ ಬರಿಬಹುದು. ಓಕೆ, ಸೊ ಡಿ ಸಿ ಅಂದ್ರೆ ಏನ್ ಹೇಳಿ, ಸಿಇ ಪ್ಲಸ್ ಇ ಡಿ ಈಸ್ ಈಕ್ವಲ್ ಟು ಕಂಸ ಇ ಎಫ್ ಏನ್ ಹೇಳಿ, ಕಂಸ ಇ ಡಿ ಪ್ಲಸ್ ಕಂಸ ಡಿ ಎಫ್ ಆಗತ್ತೆ. ಓಕೆ, ಸೊ ಇಲ್ಲಿ ಎರಡೂ ಕಡೆ ಏನಾಯ್ತು ಹೇಳಿ, ಕಂಸ ಇ ಡಿ ಕ್ಯಾನ್ಸಲ್ ಆದ್ರೆ, ಸೊ ಏನ್ ಉಳ್ಕೊಳ್ಳುತ್ತೆ, ಕಂಸ ಸಿಇ ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ, ಕಂಸ ಎಫ್ ಡಿ ಆಗತ್ತೆ. ಓಕೆ, ಸೊ ಇಲ್ಲಿ ಸಿ ಡಿ ಸಿ ಅನ್ನ ಹೇಗ್ ಬರಿಬಹುದು, ಈ ಕಂಸ ಡಿ ಸಿ ಅನ್ನ ಸಿಇ ಪ್ಲಸ್ ಇ ಡಿ ಅಂತ ಬರಿಬಹುದಾ. ಅದೇ ರೀತಿ ಕಂಸ ಇ ಎಫ್ ಅನ್ನ ಇ ಡಿ ಪ್ಲಸ್ ಡಿ ಎಫ್ ಅಂತ ಬರಿಬಹುದು. ಸೊ ಎರಡೂ ಕಡೆ ಕಂಸ ಇ ಡಿ ಕ್ಯಾನ್ಸಲ್ ಆದ್ರೆ ಕಂಸ ಸಿ ಈಸ್ ಈಕ್ವಲ್ ಟು ಏನಾಗುತ್ತೆ, ಕಂಸ ಎಫ್ ಡಿ ಆಗುತ್ತೆ. ಓಕೆ, ಸೊ ಕಂಸ ಸಿಇ ಈಸ್ ಈಕ್ವಲ್ ಟು ಕಂಸ ಡಿ ಎಫ್ ಅಥವಾ ಎಫ್ ಡಿ. ಸೊ ಈಕ್ವಲ್ ಟು ದಿಸ್ ಅಂತ ಪ್ರೂವ್ ಮಾಡಿದ್ದೇವೆ. ಓಕೆ, ಸೊ ಹೆನ್ಸ್ ಪ್ರೂವ್ಡ್. ಥ್ಯಾಂಕ್ ಯು. All right,